ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಡೆದಿದ್ದು ಬಳ್ಳಾರಿಯಲ್ಲಿ ಸಂಸದ ತುಕಾರಾಂ, ಶಾಸಕರಾದ ನರ ಭರತ್ ರೆಡ್ಡಿ, ಗಣೇಶ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಪಿಎ ಗೋವರ್ಧನ್ ಮನೆ ಮೇಲೂ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ. ಇಡಿ ಅಧಿಕಾರಿಗಳು ಸಂಡೂರಿನಲ್ಲಿರುವಂತಹ ಸಂಸದ ತುಕಾರಾಂ ಮನೆಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ನಿಗಮದ 21 ಕೋಟಿ ಹಣ ದುರ್ಬಳಕೆ ಮಾಡಿರುವ ಆರೋಪದ ಹಿನ್ನೆಲೆ ಸಂಸದ, ಶಾಸಕರ ಮನೆ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದೆ. ಬಳ್ಳಾರಿಯ ಸಂಡೂರಿನಲ್ಲಿರುವಂತಹ ಸಂಸದ ತುಕಾರಾಂ ಮನೆಯಲ್ಲಿ 10 ಅಧಿಕಾರಿಗಳು ಇಂಚಿಂಚು ಜಾಲ ಜಾಲಾಡ್ತಾ ಇದ್ದಾರೆ. ತುಕಾರಾಂ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಲೋಕಸಭಾ ಚುನಾವಣೆ ವೇಳೆ ವಾಲ್ಮೀಕಿ ನಿಗಮದ 21 ಕೋಟಿ ಹಣ ಬಳಸಿಕೊಂಡಿರುವ ಆರೋಪ ಇದೆ. ಈ ಬಗ್ಗೆ ಇಡಿ ಅಧಿಕಾರಿಗಳು ತುಕಾರಾಂಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರಂತೆ. ನಾಗೇಂದ್ರ ಪಿಎ ಬಳಿ ಸಿಕ್ಕಂತಹ ಡೈರಿ ಮುಂದಿಟ್ಟು ಇಡಿ ಅಧಿಕಾರಿಗಳು ಪ್ರಶ್ನಿಸ್ತಾ ಇದ್ದು, ನಾಗೇಂದ್ರ ತನಗೇನು ಗೊತ್ತಿಲ್ಲ ಅಂತ ಕಕ್ಕಾಬಿಕ್ಕಿಯಾಗಿದ್ದಾರಂತೆ. ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಒಟ್ಟು 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. 60 ಅಧಿಕಾರಿಗಳ ತಂಡ ಬಳ್ಳಾರಿಯಲ್ಲಿ 5 ಕಡೆ, ಬೆಂಗಳೂರಿನಲ್ಲಿ 3 ಕಡೆ ಅಧಿಕಾರಿಗಳಿಂದ ರೇಡ್ ಆಗಿದ್ದು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಇಡಿ ಅಧಿಕಾರಿಗಳು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ದಾಳಿ ಮಾಡಿರುವ ಅಧಿಕಾರಿಗಳು ಶಾಸಕರ ಭವನದಲ್ಲಿ ನಾಗೇಂದ್ರಗೆ ಕೊಟ್ಟಂತಹ ಕೊಠಡಿಯಲ್ಲಿ ಶೋಧ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಾಗೇಂದ್ರಗೆ ಸೇರಿದಂತಹ ನಿವಾಸ ಮತ್ತು ಕಚೇರಿಯಲ್ಲಿ ತಲಾಶ್ ನಡೀತಾ ಇದೆ. ಶಾಸಕರ ಭವನದಲ್ಲಿರುವಂತಹ ಕೊಠಡಿ ನಂಬರ್ 360ರಲ್ಲಿ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಮನೆಯ ಮೂಲೆ ಮೂಲೆಯಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರ ಸೂಚನೆಯಂತೆ ನಿಗಮದ ಹಣದ ವಹಿವಾಟು ಆಗಿದೆ ಅಂತ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ರು. ನಿಗಮಕ್ಕೆ ಸೇರಿದಂತಹ 187 ಕೋಟಿ ರೂಪಾಯಿ ಹಣದ ಪೈಕಿ 97.32 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ. 21 ಕೋಟಿ ಹಣ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿರುವುದು ಬಯಲಾಗಿದೆ. ಕಾಂಗ್ರೆಸ್ ಶಾಸಕ ಡಾಕ್ಟರ್ ಶ್ರೀನಿವಾಸ್ಗೂ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಶ್ರೀನಿವಾಸ್ ಮನೆ ಮೇಲೂ ದಾಳಿಯಾಗಿರುವುದು. ಇಡಿ ಅಧಿಕಾರಿಗಳ ತಂಡ ಬಳ್ಳಾರಿಯ ನರಸಿಂಹಗಿರಿಯಲ್ಲಿರುವಂತಹ ಮನೆಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಶ್ರೀನಿವಾಸ್ ಮನೆಯಲ್ಲಿ ಕೇವಲ ತಾಯಿ ಮಾತ್ರ ಇರುವ ಮಾಹಿತಿ ಸಿಕ್ಕಿದೆ. ಮಾಜಿ ಸಚಿವ ನಾಗೇಂದ್ರ ಪಿಎ ಗೋವರ್ಧನ್ಗೂ ಇಡಿ ಬಿಸಿ ಮುಟ್ಟಿಸಿದೆ. ಗೋವರ್ಧನ್ ಮನೆ ಮೇಲೂ ಕೂಡ ದಾಳಿ ಮಾಡಿರುವ ಅಧಿಕಾರಿಗಳು ಇಂಚಿಂಚು ಜಾಲಾಡ್ತಿದ್ದಾರೆ. ಬಳ್ಳಾರಿ ಸಂಸದ ತುಕಾರಾಂ, ಶಾಸಕ ಭರತ್ ರೆಡ್ಡಿ, ಗಣೇಶ್ಗೆ ಇಡಿ ಫುಲ್ ಗ್ರಿಲ್. ಲೋಕಸಭಾ ಚುನಾವಣೆ ವೇಳೆ ಹಣ ಹಂಚಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ಮಾದರಿ 28 ಪ್ರಶ್ನೆ ಕೇಳಿರುವ ಅಧಿಕಾರಿಗಳು 3 ಜನಪ್ರತಿನಿಧಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಹಣ ವರ್ಗಾವಣೆಯಾಗಿದೆ ಅನ್ನೋದನ್ನ ನಾಗೇಂದ್ರ ಆಪ್ತರು ಚೀಟಿ ಬರೆದಿಟ್ಟಿದ್ದಾರಂತೆ. ಹೀಗಂತ ಟಿವಿ9ಗೆ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಗರಣದಲ್ಲಿ ದೊಡ್ಡವರು ಭಾಗಿಯಾಗಿದ್ದಾರೆ, ಅವರ ಆಶೀರ್ವಾದದಿಂದಲೇ ಹಣ ತೆಗೆದುಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ಕೊಟ್ಟಿದ್ದಂತಹ ಶಿಕ್ಷೆಗೆ ತಡೆ ಕೊಟ್ಟು ತೆಲಂಗಾಣ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಜೊತೆಗೆ ರೆಡ್ಡಿಗೆ ಹಲವು ಷರತ್ತುಗಳನ್ನು ವಿಧಿಸಿದೆ. 10 ಲಕ್ಷ ರೂಪಾಯಿಗೆ 2 ಶ್ಯೂರಿಟಿ ಪಾಸ್ಪೋರ್ಟ್ ಪೊಲೀಸ್ ವಶಕ್ಕೆ ಕೊಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಓಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಅಲ್ಲದೆ 10 ಲಕ್ಷ ರೂಪಾಯಿ ದಂಡ ಕೂಡ ಕೋರ್ಟ್ ವಿಧಿಸಿತ್ತು. ಮೇ 6ರಂದೇ ಜನಾರ್ದನ ರೆಡ್ಡಿಯನ್ನ ಚಂಚಲಗೂಡ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಲಂಚ ಸ್ವೀಕರಿಸುವಾಗ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಅರ್ಜುನ್ ಗೌಡ, ಕಾನ್ಸ್ಟೇಬಲ್ ಸುರೇಶ್, ಬಾರ್ ಮಾಲೀಕ ಪ್ರಶಾಂತ್ ಬಳಿ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 20,000 ಅಡ್ವಾನ್ಸ್ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಅನೈತಿಕ ಸಂಬಂಧಕ್ಕೆ ವಿವಾಹಿತೆಯ ಕೊಲೆಯಾದ ಪ್ರಕರಣದ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿವೆ. ಹರಿಣಿ ಹತ್ಯೆಗೆ ಆರೋಪಿ ಯಶಸ್ 2 ತಿಂಗಳ ಹಿಂದೆ ಪ್ಲಾನ್ ಮಾಡಿಕೊಂಡಿದ್ದ ಎನ್ನುವುದನ್ನು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಬಿಸಿಎ ಓದಿದ್ದ ಆರೋಪಿ ಯಶಸ್ಗೆ ಲಕ್ಷಗಟ್ಟಲೆ ಸಂಬಳ ಬರ್ತಾ ಇತ್ತು. ತಂದೆ ತಾಯಿಗೆ ಒಬ್ಬನೇ ಮಗ, ಶೋಕಿ ಜೀವನ ನಡೆಸ್ತಾ ಇದ್ದ. 2 ತಿಂಗಳ ಹಿಂದೆ ಇಬ್ರು ಹೋಟೆಲ್ನಲ್ಲಿ ಮೀಟ್ ಆಗಿದ್ದ ವೇಳೆ ನಿನ್ನ ಸಂಬಂಧದ ಬಗ್ಗೆ ಮನೆಯಲ್ಲಿ ಗೊತ್ತಾಗಿದೆ, ಇನ್ಯಾವತ್ತೂ ನಿನಗೆ ಸಿಗಲ್ಲ ಅಂತ ಹೇಳಿದ್ದಂತೆ. ಆಗಲೇ ಕೊಲೆ ಮಾಡೋದಕ್ಕೆ ಯಶಸ್ಸು ಯೋಚನೆ ಮಾಡಿದ್ದ. ಹನಿಮೂನ್ಗೆ ತೆರಳಿದ್ದ ರಾಜ ರಘುವಂಶಿ ಹತ್ಯೆ ಕೇಸ್ನ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಪತ್ನಿ ಸೋನಂನಿಂದ ಸುಪಾರಿ ಪಡೆದಿದ್ದ 4 ಆರೋಪಿಗಳು ರಾಜ ರಘುವಂಶಿ ಹತ್ಯೆ ಮಾಡಿರುವುದನ್ನು ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಮೇಘಾಲಯ ಪೊಲೀಸರು ತಿಳಿಸಿದ್ದಾರೆ. ರಾಜ ರಘುವಂಶಿ ಹತ್ಯೆಗೆ ಆರೋಪಿ ಸೋನಂ ಪ್ರಿಯಕರ ಹಾಗೂ ಸಹ ಸಂಚುಕೋರ ರಾಜ ಪುಷ್ಪ ಆರ್ಥಿಕ ನೆರವು ಕೊಟ್ಟಿದ್ದ. 3 ಸುಪಾರಿ ಕಿಲ್ಲರ್ಗಳಿಗೆ ತಲಾ 40,000ದಿಂದ 50,000 ರೂಪಾಯಿ ಕೊಟ್ಟಿದ್ದ. ಇಂದೋರ್ನಲ್ಲೇ ಇದ್ದುಕೊಂಡು ರಾಜ ಪುಷ್ಪ ಪ್ಲಾನ್ ಮಾಡಿದ್ದ. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡಿನಲ್ಲಿ ಕಾಡಾನೆಯ ಹಾವಳಿ ಮಿತಿ ಮೀರ್ತಾ ಇದ್ದು ಬಾಸಾಪುರ ಗ್ರಾಮ ಕಾಡಬೈಲ್ ಗ್ರಾಮದಲ್ಲಿ ಕಾಡಾನೆ ಬೀಡ್ ಬಿಟ್ಟಿದೆ. ಕಾಫಿ ತೋಟಗಳನ್ನು ನಾಶಪಡಿಸ್ತಾ ಇದೆ. ಆನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆರ್ಸಿಬಿ ಫ್ರಾಂಚೈಸಿ ಮಾರಾಟ ಮಾಡಲ್ಲ ಅಂತ
ಡಿಆರ್ಜಿಒ ಸ್ಪಷ್ಟಪಡಿಸಿದೆ. ಕಾಲ್ತುಳಿತ ದುರಂತ ಬಳಿಕ ಆರ್ಸಿಬಿಯನ್ನ ಸಂಪೂರ್ಣವಾಗಿ ಅಥವಾ ಒಂದಷ್ಟು ಪಾಲನ್ನ ಅಂದಾಜು 16,834 ಕೋಟಿಗೆ ಮಾರಾಟ ಮಾಡೋದಕ್ಕೆ ಸಂಸ್ಥೆ ಮುಂದಾಗಿದೆ ಅಂತ ಹೇಳಲಾಗಿತ್ತು. ಆದರೆ ಇದೆಲ್ಲ ಊಹಾಪೋಹ ಅಂತ ಸಂಸ್ಥೆ ಸ್ಪಷ್ಟಪಡಿಸಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಿತ್ರರಂಗದಲ್ಲಿ 40 ವರ್ಷ ಪೂರೈಸಿದ್ದಾರೆ. ಶಿವಣ್ಣ ಅಭಿನಯದ ಮೊದಲ ಸಿನಿಮಾ ಆನಂದ್ 1986 ಜೂನ್ 19ಕ್ಕೆ ರಿಲೀಸ್ ಆಯಿತು. ಈ ಸಿನಿಮಾ ಥಿಯೇಟರ್ನಲ್ಲಿ ಬರೋಬ್ಬರಿ 38 ವಾರ ಪ್ರದರ್ಶನ ಕಂಡಿತು. ಚಿತ್ರರಂಗಕ್ಕೆ ಕಾಲಿಟ್ಟು ಶಿವಣ್ಣ 40 ವರ್ಷ ಪೂರೈಸ್ತಾ ಇದ್ದು ಭಾರತೀಯ ಚಿತ್ರರಂಗದ ತಾರೆಯರು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಚಿರಂಜೀವಿ, ನಾಗಾರ್ಜುನ, ಕಮಲ್ ಹಾಸನ್, ಧ್ರುವ ಸರ್ಜಾ ಸೇರಿದಂತೆ ಕನ್ನಡ, ತೆಲುಗು, ತಮಿಳು ಚಿತ್ರರಂಗದ ಗಣ್ಯರು ಶಿವಣ್ಣ ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ.